Hello everyone, welcome to News Navigated program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 21ನೆಯ ತಾರೀಕು ಯಾವುದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿದೆ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾವ್ಯಾವ ಕರೆಂಟ್ ಅಫೇರ್ಸ್ ನ ನೋಡ್ಕೋಬೇಕು ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, RK-251 ಡ್ರಗ್, ಇದು ಕ್ಯಾನ್ಸರ್ ಅನ್ನ ಫೈಟ್ ಮಾಡೋದಕ್ಕೋಸ್ಕರ ತಂದಿರುವಂತಹ ಡ್ರಗ್. ಸೊ ಅದರ ಬಗ್ಗೆ ನೋಡ್ಕೊಳ್ಳೋಣ. ಎರಡನೇದಾಗಿ ಪರಿಚಾ ಡ್ಯಾಮ್. ಪರಿಚಾ ಡ್ಯಾಮ್ ಕೂಡ ಇವಾಗ ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರ್ಗೆ ಸೇರ್ಕೊಂಡಿದೆ. ಸೊ ಅದಕ್ಕೋಸ್ಕರ ಪರಿಚಾ ಡ್ಯಾಮ್ ಬಗ್ಗೆ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ದಿವ್ಯಾಸ್ತ್ರ MK3. ಸೊ ಇದೊಂದು ಜೆಟ್ ಪವರ್ಡ್ ಲಾಯ್ಟರಿಂಗ್ ಮ್ಯುನಿಷನ್. ಸೊ ಇದ್ರದ್ದು ಅಂದ್ರೆ ಇಂಡಿಜಿನಿಯಸ್ ಆಗಿ ಬಿಲ್ಡ್ ಆಗಿರೋದ್ರಿಂದ ಈಗ ಇದನ್ನ ಸಕ್ಸಸ್ಫುಲ್ ಆಗಿ ಟ್ರೈ ಮಾಡಿದ್ದಾರೆ, ಹಾಗಾಗಿ ನ್ಯೂಸ್ ಅಲ್ಲಿದೆ. ನೆಕ್ಸ್ಟ್ ಸಿ ಆರ್ಚಿನ್ಸ್ ಕೂಡ ನ್ಯೂಸ್ ಅಲ್ಲಿದೆ. ಎನ್ವಿರಾನ್ಮೆಂಟ್ ಅಂಡರ್ ಅಲ್ಲಿ ನಾವು ಅದನ್ನ ನೋಡ್ಕೊಬೇಕಾಗುತ್ತೆ. ಸೊ ಇವಾಗ 1 by 1 ಎಲ್ಲಾ ಟಾಪಿಕ್ಸ್ ಗಳನ್ನ ನೋಡ್ಬಿಟ್ಟು ಅದರ ಮೇಲೆ MCQs ಗಳನ್ನ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ RK-251 ಡ್ರಗ್, a smart cancer therapy. So what is RK-251 drug? Ministry of Science and Technology. Ministry of Science and Technology ಹೊಸ ಸ್ಮಾರ್ಟ್ ಡ್ರಗ್ ಅನ್ನ, RK-251 ಡ್ರಗ್ ಅನ್ನ ಟ್ರೆಡಿಷನಲ್ ಆಗಿ ಇದ್ದಂತಹ ಕೀಮೋಥೆರಪಿಯನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ತಂದಿದೆ ಅಂತ ಹೇಳ್ಬೋದಾಗತ್ತೆ. ಅನೌನ್ಸ್ ನ ಮಾಡಿದ್ದಾರೆ. ಯಾವುದು? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಲ್ಲ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇದನ್ನ ಡೆವಲಪ್ ಮಾಡಿದವರು ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇದನ್ನ ಡೆವಲಪ್ ಮಾಡಿರೋರು ಡಾಕ್ಟರ್ ಆಸಿಸ್ ಬಾಲಾ ಅಂತ ಹೇಳ್ಬಿಟ್ಟು, ಇವರ ಜೊತೆಯಲ್ಲಿ ಕೊಲಾಬ್ರೇಷನ್ ಆಗಿರೋದು ಯಾರ ಜೊತೆಯಲ್ಲಿ ಅಂತ ಹೇಳಿದ್ರೆ, ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡಿ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಜೊತೆಗೆ IIT ಗೌಹಾಟಿ. ಸೊ IIT ಗೌಹಾಟಿ ಹೀಗೆ ಎರಡು ಇನ್ಸ್ಟಿಟ್ಯೂಟ್ಗಳು ಸೇರ್ಬಿಟ್ಟು ಡಾಕ್ಟರ್ KP ಬಾದಕ್ ಅವ್ರು ಕೂಡ, ಬಾಬಕ್ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಸೇರಿದ್ದಾರೆ. ಡಾಕ್ಟರ್ ಆಸಿಸ್ ಬಾಲಾ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇವ್ರುಗಳು ಸೇರ್ಬಿಟ್ಟು ಒಂದು ಕೊಲಾಬರೇಷನ್ ಇಂದ ಒಂದು ಸ್ಮಾರ್ಟ್ ಆಗಿರುವಂತಹ RK-251 ಡ್ರಗ್ ಅನ್ನ ತಗೊಂಡ್ಬಂದಿದ್ದಾರೆ, ಕೀಮೋಥೆರಪಿಯನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ. ಸೊ ವಾಟ್ ಎಕ್ಸಾಕ್ಟ್ಲಿ RK-251, ಹೇಗಿದು ವರ್ಕ್ ಆಗತ್ತೆ? RK-251 ಕ್ಯಾನ್ಸರ್ ಇರುವಂತಹ ಪೇಷಂಟ್ ಗಳ ಬಾಡಿಗೆ ಎಂಟರ್ ಆದಾಗ ಅದು ಲೈಕ್ ಹೈಲಿ ರಿಯಾಕ್ಟಿವ್ ಆಗಿರುವಂತಹ ಆಕ್ಸಿಜನ್ ಸ್ಪೀಸಿಸ್ ಲೆವೆಲ್ ಅನ್ನ ಎಂಟರ್ ಆಗುತ್ತೆ. ಸೊ ಈ ಮಾಲಿಕ್ಯೂಲ್ಸ್ ಡ್ರಗ್ ಆಕ್ಟಿವೇಶನ್ ನ ಟ್ರಿಗರ್ ಮಾಡ್ತಾ ಹೋಗುತ್ತೆ. ಸೊ ವಿಚ್ ರಿಲೀಸಿಂಗ್ ಆನ್ ಆಂಟಿ ಕ್ಯಾನ್ಸರ್ ಕಾಂಪೌಂಡ್. ಸೊ ಆ ಆಂಟಿ ಕ್ಯಾನ್ಸರ್ ಕಾಂಪೌಂಡ್ ಅನ್ನ NBDHEX ಅಂತ ಹೇಳಿ ಕರೀತಾರೆ. NBDHEX. ಸೊ ಇದನ್ನ ರಿಲೀಸ್ ಮಾಡತ್ತೆ, ಓಕೆನಾ? ಸೊ NBDHEX ಬ್ಲಾಕ್ ಪ್ರೋಟೀನ್ ನ ಟಾರ್ಗೆಟ್ ಮಾಡುತ್ತೆ. ಯಾವ ಪ್ರೋಟೀನ್ ಕಂಟ್ರೋಲ್ ಆದ್ರೆ ಕ್ಯಾನ್ಸರ್ ಆಗತ್ತೆ, ಸೊ ಈ ತರದನ್ನ ಟಾರ್ಗೆಟ್ ಮಾಡತ್ತೆ. ಸೊ ಈ ಪ್ರೋಟೀನ್ ತುಂಬಾ ಕ್ಯಾನ್ಸರ್ ಸೆಲ್ಸ್ ನ ಸರ್ವೈವ್ ಆಗಕ್ಕೆ ಯೂಸ್ ಮಾಡ್ತಿರ್ತವಲ್ವಾ, ಮತ್ತೆ ಟ್ರೀಟ್ಮೆಂಟ್ ಅನ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿಯನ್ನ ಕೂಡ NBDHEX ಹೊಂದಿರತ್ತೆ. ಸೊ ಇದೊಂದು ಸ್ಟ್ರಾಂಗ್ ಆಗಿ ಅಗ್ರೆಸಿವ್ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ನ ಎಗೇನೆಸ್ಟ್ ಆಗಿ ಎಕ್ಸಿಬಿಟ್ ಆಗತ್ತೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಹೆಲ್ದಿ ಸೆಲ್ಸ್ ಗಳಿಗೆ ಲೆಸ್ ಎಫೆಕ್ಟಿವ್. ಹೆಲ್ದಿ ಸೆಲ್ಸ್ಗೆ ಇದರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಲ್ಲ. ಸೊ ಇದು RK-251 ಡ್ರಗ್ಗಿನ ರಿಲೇಟೆಡ್. ಇದರ ಮೇಲೆ ಕ್ವಶನ್ ನೋಡೋಣ. Consider the following statement regarding the recently developed RK-251 drug. First one, it is a smart drug designed to active exclusively healthy cells to build immunity. No, healthy cells ಗೆ ಎಫೆಕ್ಟ್ ಆಗಲ್ಲ ಅಂಡ್ ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೋಸ್ಕರ ಅಲ್ಲ, ಸ್ಪೆಸಿಫಿಕಲಿ ಕ್ಯಾನ್ಸರ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. Second one, it utilizes an anti-cancer compound called NBDHEX to block targeted protein. ಇದು ಸರಿ. Next, third statement, its activation is triggered by the presence of high reactive oxygen species level. ಇದು ಕೂಡ ಸರಿ. So answer ಬಂದ್ಬಿಟ್ಟು 2 and 3 only is the right answer for this particular question. Next, ಎರಡನೆಯ ಟಾಪಿಕ್ ಪರಿಚಾ ಡ್ಯಾಮ್.
ಪರಿಚಾ ಡ್ಯಾಮ್ ಯಾಕೆ ನ್ಯೂಸ್ ಅಲ್ಲದೆ? ಸೊ ಪರಿಚಾ ಡ್ಯಾಮ್ ಅನ್ನ ಈಗ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಅಂಡ್ ಡ್ರೈನೇಜ್, ಸೊ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಅಂಡ್ ಡ್ರೈನೇಜು ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರಿಗೆ ರೆಕಗ್ನೈಸ್ ನ ಮಾಡಿದೆ. ಸೊ ಹಾಗಾಗಿ ಪರಿಚಾ ಡ್ಯಾಮ್ ನ್ಯೂಸ್ ಅಲ್ಲಿದೆ. ಸೊ ಈಗ ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರಿಗೆ ಇದನ್ನ ರೆಕಗ್ನೈಸ್ ಮಾಡಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಪರಿಚಾ ಡ್ಯಾಮ್ ಬಗ್ಗೆ ಕೇಳ್ತಾರೆ, ಹೌದಲ್ಲ? ಸೊ ಪರಿಚಾ ಡ್ಯಾಮ್ ಅನ್ನ ಬೇಟ್ವಾ ರಿವರಿಗೆ ಕಟ್ಟಿರುವಂತದ್ದು ಉತ್ತರ ಪ್ರದೇಶದಲ್ಲಿ. ಸೊ ಬೇಟ್ವಾ ಕ್ಯಾನಲ್ ಸಿಸ್ಟಮ್ ಪರಿಚಾ ಡ್ಯಾಮ್ ನ ಬುಂದೇಲ್ಖಂಡ್ ರೀಜನ್ ನ 140 ವರ್ಷಗಳಿಗೆ ಇರಿಗೇಷನ್ ಸಪ್ಲೈಯ ಮೂಲಕ ವಾಟರ್ ಅನ್ನ ಒದಗಿಸ್ಬೇಕು ಅಂತ ಕಟ್ಟಿದಂತಹ ಡ್ಯಾಮ್. ಇದು ಉತ್ತರ ಪ್ರದೇಶ್ ಮತ್ತೆ ಮಧ್ಯಪ್ರದೇಶ್ಗೂ ಕೂಡ ನೀರನ್ನ ಒದಗಿಸ್ಕೊಡುತ್ತೆ. 1886ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗತ್ತೆ. 2002ರಲ್ಲಿ ಸುಕ್ವಾ ದುಕ್ವಾ ವೈರ್ ಕೂಡ ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರ್ಗೆ ಜಾಯಿನ್ ಆಗಿತ್ತು ಭಾರತದಿಂದ 2022ರಲ್ಲಿ. ಅಂಡ್ ಇನ್ನು ಡ್ರೈನೇಜ್ ಸಿಸ್ಟಮ್ಗೆ ಬಂದ್ರೆ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಅಂಡ್ ಡ್ರೈನೇಜ್ಗೆ ಬಂದ್ರೆ ಇದನ್ನ 1950ರಲ್ಲಿ ಎಸ್ಟಾಬ್ಲಿಷ್ ನ ಮಾಡ್ಲಾಗತ್ತೆ. ಇದೊಂದು ಇನ್ಸ್ಟಿಟ್ಯೂಷನ್, NGO, ಅಂದ್ರೆ ಇದು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಥವಾ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಾನೆ ಕರಿಬಹುದಾಗುತ್ತೆ. ಇದು ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರ್ಸ್ ಅನ್ನ ರೆಕಗ್ನೈಸ್ ಮಾಡುತ್ತೆ. ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ಈ ಇರಿಗೇಷನ್ ಸ್ಟ್ರಕ್ಚರ್ಸ್ ಗಳನ್ನ ಕಟ್ಟಿ 100 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. ಸೊ ಈ ಕೆಟಗರೀಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಡ್ಯಾಮ್ಸ್ ಗಳಾಗಿರಬಹುದು, ವಾಟರ್ ಸ್ಟೋರೇಜ್ ಸ್ಟ್ರಕ್ಚರ್ಸ್, ಕೆನಾಲ್ ಸಿಸ್ಟಮ್, ಓಲ್ಡ್ ವಾಟರ್ ವೀಲ್ಸ್ ಅಂಡ್ ಆಲ್ಸೋ ಓಲ್ಡ್ ಶಡ್ ಆಫ್ಸ್, ಮತ್ತೆ ಅಗ್ರಿಕಲ್ಚರಲ್ ಡ್ರೈನೇಜ್ ಸ್ಟ್ರಕ್ಚರ್ಸ್, ಹೀಗೆ ಬೇರೆ ಬೇರೆ ಜಾಗಗಳನ್ನ ಇಲ್ಲಿ ರೆಕಗ್ನೈಸ್ ನ ಮಾಡಲಾಗುತ್ತೆ. ಸೊ ಇದಿಷ್ಟು ಪರಿಚಾ ಡ್ಯಾಮ್ ಮತ್ತೆ ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರ್ ಬಗ್ಗೆ ಅಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಅಂಡ್ ಡ್ರೈನೇಜಿನ ಬಗ್ಗೆ. Let's practice one question on this. With reference to the Paricha Dam, consider the following statement. First one, it is historic dam built across the Ken River, Madhya Pradesh. Alla. Betwa River, Uttar Pradesh. Correct alla? So first statement wrong. ಎರಡನೆಯದನ್ನ ನೋಡ್ಕೊಳ್ಳೋಣ. It has recently been recognized as a World Heritage Irrigation Structure by the International Commission on Irrigation and Drainage. ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಆನ್ಸರ್ ಬಂದು 2 only is the right answer for this particular question. Next topic, ದಿವ್ಯಾಸ್ತ್ರ MK3. ಸೊ ದಿವ್ಯಾಸ್ತ್ರ MK3 ನ್ಯೂಸ್ ಅಲ್ಲಿ ಹಾಕಿದೆ ಅಂತ ಹೇಳಿದ್ರೆ ಕಾವಾ ಪ್ರೈವೇಟ್ ಲಿಮಿಟೆಡ್ ಅವರು, ಇದೊಂದು ಡಿಫೆನ್ಸ್ ಸ್ಟಾರ್ಟ್ಅಪ್. ಯಾವುದು? ಕಾವಾ ಪ್ರೈವೇಟ್ ಲಿಮಿಟೆಡ್, ಕಾವಾ UAV ಪ್ರೈವೇಟ್ ಲಿಮಿಟೆಡ್. ಸೊ ಇದೊಂದು ಡಿಫೆನ್ಸ್ ಸ್ಟಾರ್ಟ್ಅಪ್ ಉತ್ತರ ಪ್ರದೇಶದ ಲಕ್ನೋ ಅಲ್ಲಿ ಮೈದಾನ್ ಫ್ಲೈಟ್ ಟೆಸ್ಟ್ ಆಗಿರುವಂತಹ ದಿವ್ಯಾಸ್ತ್ರ MK3 ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದ್ದಾರೆ. ಹಾಗಾಗಿ ದಿವ್ಯಾಸ್ತ್ರ MK3 ನ್ಯೂಸ್ ಅಲ್ಲಿರೋದನ್ನ ಕಾಣಬಹುದು. ಸೊ ಇನ್ನು ದಿವ್ಯಾಸ್ತ್ರ MK3 ಬಗ್ಗೆ ನಾವು ನೋಡ್ಕೊಂಡ್ರೆ ಇದನ್ನ ಇಂಡಿಜಿನಿಯಸ್ ಆಗಿ ಬಿಲ್ಡ್ ಆಗಿರುವಂತಹ ಲಾಯ್ಟರಿಂಗ್ ಮ್ಯುನಿಷನ್ ಕಾನಿ ಕಾಜೆ ಡ್ರೋನ್ ಅಥವಾ ಸ್ಯೂಸೈಡ್ ಡ್ರೋನ್ ಅಂತ ಕೂಡ ಇದನ್ನ ಕರೀತಾರೆ. ಸೊ ಲಕ್ನೋ ಬೇಸ್ಡ್ ಡಿಫೆನ್ಸ್ ಸ್ಟಾರ್ಟ್ಅಪ್ ಆಗಿರುವಂತಹ ಕಾವಾ UAE ಪ್ರೈವೇಟ್ ಲಿಮಿಟೆಡ್ ಇದನ್ನ ಡೆವಲಪ್ ನ ಮಾಡಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ನಮ್ಗೆ ದಿವ್ಯಾಸ್ತ್ರ MK3 ಬಗ್ಗೆ ಅದರ ಫೀಚರ್ಸ್ ಗಳನ್ನ ಹೆಚ್ಚಾಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ಹೌದಲ್ವಾ? ಸೊ ಯೂಶಲಿ ಹೈ ವ್ಯಾಲ್ಯೂ ಎನಿಮಿ ಅಸೆಟ್ ಅನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಅಂತ ಹೇಳಿ ಡಿಸೈನ್ ಮಾಡಿರೋದು ಈ MK3 ದಿವ್ಯಾಸ್ತ್ರವನ್ನ. ಇದರಲ್ಲಿ ಇಂಡಿಜಿನಿಯಸ್ಲಿ ಜೆಟ್ ಪ್ರಪಲ್ಷನ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಜೊತೆಯಲ್ಲಿ ಇದನ್ನ ನ್ಯೂ ಡೆಲ್ಲಿ ಬೇಸ್ಡ್ DG ಪ್ರಪಲ್ಷನ್ ನ ಡೆವಲಪ್ ಮಾಡಿದೆ ಅಂತ ಹೇಳಲಾಗ್ತದೆ. ಬಟ್ ಇದ್ರ ಬಗ್ಗೆ ಅಫಿಷಿಯಲ್ ಸ್ಪೆಸಿಫಿಕೇಶನ್ ಇನ್ನೂ ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಇನ್ನ UAV ರೇಂಜ್ ನ ಅರೌಂಡ್ 300 to 400 ಕಿಲೋಮೀಟರ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಅಂಡ್ ಸ್ಪೀಡ್ ಬಂದ್ಬಿಟ್ಟು 250 to 300 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ. ಜೊತೆಗೆ ವಾರ್ ಹೆಡ್ ಕೆಪಾಸಿಟಿ 15 to 20 kg. ಇದರಲ್ಲಿ ಆಟೋನಮಸ್ ಫ್ಲೈಟ್ ಕಂಟ್ರೋಲ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ ಟಾರ್ಗೆಟ್ ಎಂಗೇಜ್ಮೆಂಟ್ ಕೆಪಬಿಲಿಟಿ ಫೀಚರ್ಸ್ ಅನ್ನ ಹೊಂದಿದೆ. ಇದರಲ್ಲಿ ಜೆಟ್ ಪ್ರಪಲ್ಷನ್ ಯಾಕೆ ಅಳವಡಿಸಿದ್ದಾರೆ? ಯಾಕೆ ಅಂತ ಹೇಳಿದ್ರೆ ಹೈಯರ್ ಸ್ಪೀಡ್ಗೆ ಮತ್ತೆ ಇದರಿಂದ ಇನ್ಕಮಿಂಗ್ ವೆಪನ್ ಅನ್ನ ಡಿಟೆಕ್ಟ್
ಟ್ರ್ಯಾಕ್ ಹಾಗೂ ಎಂಗೇಜ್ ಮಾಡೋದಕ್ಕೆ ಕಡಿಮೆ ಸಮಯ ತಗೊಳ್ಳಿ ಅಂತ ಹೇಳ್ಬಿಟ್ಟು ಜೆಟ್ ಪ್ರಪೋಲ್ಷನ್ ನ ಯೂಸ್ ಮಾಡಲಾಗಿದೆ. ಇದಿಷ್ಟು ದಿವ್ಯಾಸ್ತ್ರ MK3ಯ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ದ ದಿವ್ಯಾಸ್ತ್ರ MK3 recently tested in India, consider the following statement. It is an indigenous loitering munition designed to strike target directly with an onboard explosive warhead. ಇದು correct. Second statement. It prioritizes slow speed endurance by utilizing a conventional propeller driven piston engine. ಇದು ರಾಂಗ್. ಯಾಕಂದ್ರೆ ಇದರಲ್ಲಿ ಜೆಟ್ ಇಂಜಿನ್ ನ ಯೂಸ್ ಮಾಡಿರೋದು, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ರಾಂಗ್. ನೆಕ್ಸ್ಟ್, ಇಟ್ ಈಸ್ ಇಕ್ವಿಪ್ಡ್ ವಿತ್ ಅಟೋನಮಸ್ ಫ್ಲೈಟ್ ಕಂಟ್ರೋಲ್ ಅಂಡ್ AI ಎನೇಬಲ್ಡ್ ಟಾರ್ಗೆಟ್ ಎಂಗೇಜ್ಮೆಂಟ್. ಇದು ಸರಿ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೆಯ ಟಾಪಿಕ್ ಆಗಿ ಸಿ ಆರ್ಚಿನ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸಿಂಪಲ್, ಸಿ ಆರ್ಚಿನ್ಸ್ ಒಂದು ಮರೈನ್ ಇನ್ವರ್ಟಿಬ್ರೇಟ್. ಇದನ್ನ ಎಕಿನೋಡರ್ಮ್ ಅಂತ ಕೂಡ ಕರೀತಾರೆ. ಸೊ ಯೂಶಲಿ ಆಲ್ಗೆ ಮತ್ತೆ ಪ್ಲಾಂಟ್ ಮೆಟೀರಿಯಲ್ಸ್ ಗಳನ್ನ ಫೀಡ್ ಮಾಡುತ್ತೆ. ಯೂಶಲಿ ಇದಕ್ಕೆ ಒಂದು ಸ್ಪೆಷಲ್ ಮೌತ್ ಪಾರ್ಟ್ ಇರುತ್ತೆ. ಆ ಮೌತ್ ಪಾರ್ಟ್ ಅನ್ನ ಅರಿಸ್ಟಾಟಲ್ ಲ್ಯಾಂಟರ್ನ್ ಅಂತ ಹೇಳಿ ಕರೀತಾರೆ. ಸೊ ಸ್ಟೋನು ಅಥವಾ ಬೇರೆ ಜಾಗದಲ್ಲಿ ಅಂಟ್ಕೊಂಡಿದ್ದಂತಹ ಆಲ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಫುಡ್ ಆಗಿರ್ಬೋದು, ಸ್ಕ್ರಾಪ್ ಮಾಡೋದಕ್ಕೆ ಈ ಮೌತ್ ಮಾಡಿಫೈ ಆಗಿದೆ. ಸೊ ರಾಕ್ಸ್ ಮತ್ತೆ ಸೀ ಫ್ಲೋರ್ ಇಂದ ಯೂಶಲಿ ಫುಡ್ ನ ತಗೊಳುತ್ತೆ. ಇದಿಷ್ಟು ಸಿ ಆರ್ಚಿನ್ಸ್ ನ ಬಗ್ಗೆ. ಇದರ ಮೇಲೆ ಕ್ವಶನ್ ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸಿ ಆರ್ಚಿನ್ಸ್. ದೇ ಆರ್ ಮರೈನ್ ಇನ್ವರ್ಟಿಬ್ರೇಟ್ಸ್ ಬಿಲಾಂಗ್ ಟು ಅ ಫೈಲಮ್ ಮೊಲಸ್ಕಸ್. ರಾಂಗ್. ಇದು ಎಕಿನೋಡರ್ಮಾ ಗೆ ಸೇರತ್ತೆ. ಫೈಲಮ್ ಎಕಿನೋಡರ್ಮಾ, ಕರೆಕ್ಟ್ ಅಲ್ಲ? ನೆಕ್ಸ್ಟ್, ದೇ ಪೊಸೆಸ್ ಸ್ಪೆಷಲೈಸ್ಡ್ ಫೀಡಿಂಗ್ ಅಪರೇಟಸ್ known as Aristotle's lantern. ಇದು ಸರಿ. ಥರ್ಡ್ ಸ್ಟೇಟ್ಮೆಂಟ್. A recent surface coating on 3D printed bone implants was inspired by their structural design to mechanically disrupt bacteria. ಇದು ಕರೆಕ್ಟ್. IIT ಮಂಡಿ ಈ ಒಂದು ಇದನ್ನ ಯೂಸ್ ಮಾಡ್ಕೊಂಡಿದೆ ಬಯೋಮಿಮಿಕ್ರಿ ಬೇಸ್ ಟೆಕ್ನಾಲಜಿಗೋಸ್ಕರ. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು 2 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಆಗಸ್ಟ್ 21ನೇ ತಾರೀಕು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ನ್ಯೂಸ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.